ನಮಸ್ಕಾರ ಸ್ನೇಹಿತರೆ ಯೂಟ್ಯೂಬ್ಗೆ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಯಾವ ಅಪ್ಲಿಕೇಶನ್ ಬೆಸ್ಟ್ ಅಂತ ನನಗೆ ಕೇಳಿದರೆ ಅದು VN ವಿಡಿಯೋ ಎಡಿಟರ್ ಆ್ಯಪ್ ಅಂತ ನಾನು ಹೇಳ್ಬೋದು. ಯಾಕಂದರೆ ಯೂಟ್ಯೂಬಲ್ಲೇ ಕೆಲಸ ಮಾಡೋ ಆಲ್ಮೋಸ್ಟ್ ಕ್ರಿಯೇಟರ್ ಈ VN ವಿಡಿಯೋ ಎಡಿಟರ್ ಆ್ಯಪ್ ಬಳಸಿನೇ ಅವ್ರು ವಿಡಿಯೋ ಎಡಿಟ್ ಮಾಡ್ತಾರೆ. ಸೊ ನಾನು ಕೂಡ ಹೆಚ್ಚಾಗಿ ಇದೇ ಆ್ಯಪ್ ಬಳಕೆ ಮಾಡೋದು ಸ್ನೇಹಿತರೆ. ಇದೊಂದು ಕಂಪ್ಲೀಟ್ ಫ್ರೀ ಆ್ಯಪ್ ಇದೆ, ಏನು ಕೂಡ ದುಡ್ಡು ಕೊಡದೆ ಎಲ್ಲ ಪ್ರೀಮಿಯಂ ಫೀಚರ್ಗಳನ್ನು ಫ್ರೀಯಾಗಿ ನಾವು ಇಲ್ಲಿ ಬಳಸ್ಬೋದು. ಇದು ಯೂಸ್ ಮಾಡಿ ವಿಡಿಯೋ ಎಡಿಟ್ ಮಾಡಿದರೆ ಯಾವುದೇ ರೀತಿಯಿಂದ ವಾಟರ್ ಮಾರ್ಕ್ ಅದರಲ್ಲಿ ಬರಲ್ಲ. ಹಾಗೆ ಇದು ಯೂಸ್ ಮಾಡೋಕ್ಕೂ ಕೂಡ ಈಸಿ ಆಗಿದೆ, ಸರಳವಾಗಿದೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಈ VN ವಿಡಿಯೋ ಎಡಿಟರ್ ಆ್ಯಪ್ ಬಗ್ಗೆ ತಿಳಿಸಿಕೊಡ್ತಿದ್ದೀನಿ. ಇದರಲ್ಲಿ ಏನೇನು ಫೀಚರ್ ಇವೆ, ಅವುಗಳನ್ನು ಬಳಸಿ ಒಂದು ಒಳ್ಳೆ ವಿಡಿಯೋ ಎಡಿಟ್ ಮಾಡೋದು ಹೇಗೆ, ಒಂದೊಂದು ಸ್ಟೆಪ್ ನಾನು ಈ ವಿಡಿಯೋದಲ್ಲಿ ಮುಂದೆ ನಿಮಗೆ ತೋರಿಸ್ತೇನೆ. ಬಟ್ ನೋಡಿ, ಏನೋ ಕಲಿಯೋ ಆಸೆ ಇದ್ದರೆ ವಿಡಿಯೋ ಮಾತ್ರ ಪೂರ್ತಿ ನೋಡಿ. ಯಾಕಂದರೆ ನೀವು ಟೈಮ್ ಕೊಟ್ಟು ಪೂರ್ತಿ ವಿಡಿಯೋ ನೋಡಿದರೆ ಮಾತ್ರ ಎಲ್ಲ ಫೀಚರ್ ಬಗ್ಗೆ ತಿಳ್ಕೊಂಡು ಒಂದು ಒಳ್ಳೆ ವಿಡಿಯೋ ಎಡಿಟ್ ಮಾಡಿ ನಿಮ್ಮ ಚಾನಲ್ ಮೇಲೆ ನೀವು ಅಪ್ಲೋಡ್ ಮಾಡ್ಬೋದು. ನೀವು ಮೊದಲು ಒಮ್ಮೆ ಪೂರ್ತಿ ವಿಡಿಯೋ ನೋಡಿ, ಅದಾದ ಮೇಲೆ ವಿಡಿಯೋ ಎಡಿಟ್ ಮಾಡಲಿಕ್ಕೆ ನೀವು ಟ್ರೈ ಮಾಡಿ ಸ್ನೇಹಿತರೆ. ಈ VN ವಿಡಿಯೋ ಎಡಿಟರ್ ಆ್ಯಪ್ನಲ್ಲಿ ತುಂಬ ಫೀಚರ್ಗಳಿವೆ, ಅವೆಲ್ಲ ಫ್ರೀಯಾಗಿ ಅವುಗಳನ್ನು ಬಳಸಿ ನಾವು ಒಂದು ಒಳ್ಳೆ ವಿಡಿಯೋ ರೆಡಿ ಮಾಡೋದು ಹೇಗೆ ಅಂತ ನೋಡೋಣ. ಆದಷ್ಟು ಈ ವಿಡಿಯೋದಲ್ಲಿ ನಾನು ಹೆಚ್ಚಿನ ಫೀಚರ್ ಬಗ್ಗೆ ನಾನು ಕವರ್ ಮಾಡಿ ಒಂದು ಒಳ್ಳೆ ವಿಡಿಯೋ ಎಡಿಟ್ ಮಾಡಿ ತೋರಿಸ್ತೀನಿ, ಬನ್ನಿ. ಸೊ ಮುಂದೆ ನಾನು ಇಲ್ಲಿ ನನ್ನ ಮೊಬೈಲ್ ಸ್ಕ್ರೀನ್ ಮೇಲೆ ನಿಮಗೆ ಮಾಡಿ ತೋರಿಸ್ತೀನಿ, ಬನ್ನಿ. ನನ್ನ ಮೊಬೈಲ್ ಸ್ಕ್ರೀನ್ ಮೇಲೆ ಒಂದು ವಿಡಿಯೋ ನಿಮಗೆ ಪ್ರಾಕ್ಟಿಕಲ್ ಮಾಡಿ ಹೇಳಿಕೊಡ್ತೀನಿ. ವಿಡಿಯೋ ಪೂರ್ತಿ ನೋಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಸೊ ವಿಡಿಯೋ ಎಡಿಟ್ ಮಾಡೋಕ್ಕೆ ನಾನು ಬಳಸೋ ಅಪ್ಲಿಕೇಶನ್ VN ವಿಡಿಯೋ ಎಡಿಟರ್ ನಿಮ್ಗೆ ಹೇಳಿದ್ದೀನಿ. ಸೊ ಇದು ನೀವು ಪ್ಲೇಸ್ಟೋರ್ನಿಂದ ಆರಾಮಾಗಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಆದಮೇಲೆ ಸ್ನೇಹಿತರೆ ಇದನ್ನು ಓಪನ್ ಮಾಡಿ. ಈ ರೀತಿ ಇಂಟರ್ಫೇಸ್ ಸಿಗುತ್ತೆ ನಿಮಗೆ. ಈ ಇಂಟರ್ಫೇಸ್ ಸಿಕ್ಕ ಮೇಲೆ ಇಲ್ಲಿ ಕೆಳಗಡೆ ನೋಡಿ ಒಂದು ಪ್ಲಸ್ ಐಕನ್ ಕಾಣ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಐಕನ್ ಕ್ಲಿಕ್ ಮಾಡಿದ ಮೇಲೆ ನ್ಯೂ ಪ್ರಾಜೆಕ್ಟ್ ಓಪನ್ ಮಾಡಲಿಕ್ಕೆ ಇಲ್ಲಿ ಆಪ್ಷನ್ ಬರುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ನ್ಯೂ ಪ್ರಾಜೆಕ್ಟ್ ಕ್ಲಿಕ್ ಮಾಡಿದ ಮೇಲೆ ಸ್ನೇಹಿತರೆ ನಾನು ನೋಡಿ ಒಂದು ವಿಡಿಯೋ ಕ್ಲಿಪ್ಪನ್ನು ರೆಕಾರ್ಡ್ ಮಾಡಿದ್ದೀನಿ. ಒಂದು ಪ್ಲೇನ್ ಗೋಡೆ ಮುಂದೆ ಕೂತ್ಕೊಂಡು, ಒಂದು ಹಿಂದೆ ಪ್ಲೇನ್ ಗೋಡೆ ಇದೆ, ನಾನು ಮುಂದೆ ಕೂತ್ಕೊಂಡು ಒಂದು ವಿಡಿಯೋನ ಶೂಟ್ ಮಾಡಿದ್ದೀನಿ. ಸೊ ನೀವು ಕೂಡ ಈ ರೀತಿ ವಿಡಿಯೋ ಶೂಟ್ ಮಾಡಿ ಹಿಂದೆ ಇರುವಂಥ ಬ್ಯಾಕ್ಗ್ರೌಂಡನ್ನು ಹೇಗೆ ರಿಮೂವ್ ಮಾಡೋದನ್ನು ಇಲ್ಲಿ ನಾವು ನೋಡೋಣ. ಸೊ ನಾನಿಲ್ಲಿ ಪ್ರಾಕ್ಟಿಕಲಿ ಆಗಿ ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ. ಒಂದೊಂದು ಸ್ಟೆಪ್ ತುಂಬ ಇಂಪಾರ್ಟೆಂಟ್ ಆಗಿದೆ, ನೋಡಿ ನಾನು ಯಾವ ರೀತಿ ಮಾಡ್ತಿದ್ದೀನಿ. ನೀವು ಕೂಡ ಇದೇ ರೀತಿ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿರುವಂಥ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಿಕೊಂಡು ಒಂದು ಒಳ್ಳೆ ವಿಡಿಯೋನ ಹೇಗೆ ಎಡಿಟ್ ಮಾಡೋದು ಅನ್ನೋದು ಹೇಳ್ಕೊಡ್ತೀನಿ, ಬನ್ನಿ. ಸೊ ಫಸ್ಟ್ ನಾನು ಏನು ಮಾಡ್ತೀನಿ ಸ್ನೇಹಿತರೆ, ಫೋಟೋದ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಫೋಟೋನ ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಕೂಡ ಒಂದು ಯಾವ ಬ್ಯಾಕ್ಗ್ರೌಂಡಲ್ಲಿ ಇಮೇಜ್ ಬೇಕಾಗಿದೆ, ಯಾವ ರೀತಿ ಬ್ಯಾಕ್ಗ್ರೌಂಡ್ ಬೇಕಾಗಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಅದನ್ನು ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಒಂದು ಅಂತ ಬರುತ್ತೆ. ಆಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಟೈಮ್ ಲೈನ್ನಲ್ಲಿ ಬಂದುಬಿಡುತ್ತೆ. ಸೊ ಬಂದಾಗ ನಾವಿಲ್ಲಿ ನೋಡಿ ಒರಿಜಿನಲ್ ಅಂತ ಇಲ್ಲಿ ಕಾಣ್ತಾ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಯೂಟ್ಯೂಬ್ ರೆಸಲ್ಯೂಷನ್ ನಾವು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಯೂಟ್ಯೂಬ್ ಲೋಗೋ ಕಾಣ್ತಿದೆ 16:9, ಇದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡಿ, ಸೆಟ್ ಆಗಿಬಿಡುತ್ತೆ. ಸೊ ಇದಾದ ಮೇಲೆ ನಾವೇನು ಮಾಡಬೇಕು ಸ್ನೇಹಿತರೆ, ಈ ಟೈಮ್ ಲೈನ್ನಲ್ಲಿ 6 ಸೆಕೆಂಡ್ ಇಲ್ಲಿ ತೋರಿಸ್ತಿದೆ ನೋಡಿ, ಇಲ್ಲಿ 6 ಸೆಕೆಂಡ್ ಟೈಮ್ ಲೈನ್ ಆಗಿದೆ. ಫಸ್ಟ್ ಇದರಲ್ಲಿ ಈ ಇಮೇಜ್ ಬಿಟ್ಟು ಇಲ್ಲಿ ಬ್ಲ್ಯಾಂಕ್ ಒಂದು ಇಮೇಜ್ ಕಾಣ್ತಿದೆ. ಸೊ ಇದನ್ನು ನಾವು ಡಿಲೀಟ್ ಮಾಡಬೇಕು, ಇದನ್ನು ರಿಮೂವ್ ಮಾಡಿಬಿಡಿ. ಈಗ ಉಳಿದಿರೋದು ಬರೀ 3 ಸೆಕೆಂಡ್ ಟೈಮ್ ಲೈನ್ನಲ್ಲಿ ಒಂದು ಇಮೇಜ್ ಇದೆ, 3 ಸೆಕೆಂಡ್ ಇಲ್ಲಿದೆ ನೋಡಿ ಈ ರೀತಿ. ಇದನ್ನು ನಾನು ಈಗ ಟೋಟಲ್ 2.5 ನಿಮಿಷದ್ದು ಒಂದು ವಿಡಿಯೋ ಶೂಟ್ ಮಾಡಿದ್ದೀನಿ. ಅಲ್ಲಿವರೆಗೂ ಇದನ್ನು ದೊಡ್ಡದು ಮಾಡಬೇಕು. ಇದು ನೋಡಿ ಈ ಟೈಮ್ ಲೈನನ್ನು ಈ ರೀತಿ ಚಿಕ್ಕದು ದೊಡ್ಡದು ಮಾಡ್ಕೋಬೋದು. ಇಲ್ಲಿ ನೋಡಿ ನಾನು ಚಿಕ್ಕದು ಮಾಡಿಕೊಂಡೆ ಈ ರೀತಿ. ಸೊ ಈಗ ನಾನು ಈ ಟೈಮ್ ಲೈನ್ನಲ್ಲಿ ಈ ಇಮೇಜ್ ಏನಿದೆ ಇದಕ್ಕೆ ಟೋಟಲ್ 2.5 ನಿಮಿಷಕ್ಕಿಂತ ಜಾಸ್ತಿ ಇದನ್ನು ಟೈಮ್ ಲೈನ್ನಲ್ಲಿ ದೊಡ್ಡದು ಮಾಡ್ಕೊಳ್ತೀನಿ. ಸೊ ಅದಕ್ಕಾಗಿ ಈ ಏರೋ ಮಾರ್ಕ್ ಏನಿದೆ, ರೈಟ್ ಏರೋ ಮಾರ್ಕ್, ಇದನ್ನು ಕ್ಲಿಕ್ ಮಾಡಿ ಈ ರೀತಿ ಡ್ರ್ಯಾಗ್ ಮಾಡ್ತೀನಿ. ಸೊ ಇಲ್ಲಿ ಮೇಲೆ ನೋಡಿ ಇಲ್ಲಿ ಟೈಮ್ ಚೇಂಜ್ ಆಗ್ತಾ ಇದೆ, ನೀವು ಅದೇ ರೀತಿ ಚೇಂಜ್ ಮಾಡ್ಕೋಬೇಕು. 2.5 ನಿಮಿಷದವರೆಗೂ ನಾನು ಇದನ್ನು ಡ್ರ್ಯಾಗ್ ಮಾಡ್ತೀನಿ. ಸೊ 2.5 ನಿಮಿಷದವರೆಗೆ ಈ ರೀತಿ ನಾವು ಫಸ್ಟ್ ಇದನ್ನು ಡ್ರ್ಯಾಗ್ ಮಾಡ್ಕೋಬೇಕು. ಯಾಕಂದರೆ ಅಷ್ಟು ದೊಡ್ಡದು ಇದು ಬ್ಯಾಕ್ಗ್ರೌಂಡ್ ನಮಗೆ ಇಮೇಜ್ ಬೇಕು. ಎಷ್ಟು ದೊಡ್ಡದು ನಮ್ಮ ವಿಡಿಯೋ ಇದೆ ಅಷ್ಟು ದೊಡ್ಡದು ನಾವು ಇದನ್ನು ಮಾಡ್ಕೋಬೇಕು. ಸೊ ನಾನು 2.5 ನಿಮಿಷಕ್ಕಿಂತ ಜಾಸ್ತಿ ಇಲ್ಲಿ ಮಾಡ್ತಾ ಇದ್ದೀನಿ, ಇಲ್ಲಿ ನೋಡಿ. ಸೊ 3 ನಿಮಿಷದವರೆಗೂ ನಾನು ಇದನ್ನು ಡ್ರ್ಯಾಗ್ ಮಾಡಿದೆ. ಓಕೆ, ಮಾಡಿದ ಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಸ್ಕ್ರಾಲ್ ಮಾಡಿ ಫಸ್ಟ್ನಲ್ಲಿ ತೊಗೊಂಡು ಬರ್ತೀನಿ. ಅದಾದಮೇಲೆ ನಾನೇನು ಮಾಡ್ತೀನಿ, ಈಗ ಇದರಲ್ಲಿ ಒಂದು ವಿಡಿಯೋನ ತೊಗೊಂಡು ಬರಬೇಕು. ನಾವು ವಿಡಿಯೋ ಶೂಟ್ ಮಾಡಿರೋ ವಿಡಿಯೋನ ಇಲ್ಲಿ ಈ ಇಮೇಜ್ ಕಾಣ್ತಿದೆ ನೋಡಿ, ಈ ಇಮೇಜ್ನಲ್ಲಿ ಟ್ಯಾಪ್ ಟು ಆ್ಯಡ್ ಸ್ಟಿಕ್ಕರ್ PIP ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ವಿಡಿಯೋ ಫೋಟೋ ಅಂತ ಬರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿ.
ಅದಾದಮೇಲೆ ನಮ್ಮ ವೀಡಿಯೋಸ್ ಇದೆ, ಇಲ್ಲಿ ಫೋಟೋದ ಮೇಲೆ ಸೆಲೆಕ್ಟ್ ಆಗಿದೆ, ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನಾವು ಶೂಟ್ ಮಾಡಿರೋ ವೀಡಿಯೋನ ಇಲ್ಲಿ ತೊಗೊಂಡು ಬರಬೇಕು. ಅದರ ಮೇಲೆ ಟಚ್ ಮಾಡಿ ಈ ವಿಡಿಯೋ ಬಂದುಬಿಡುತ್ತೆ. ಸೊ ಈಗ ನಾನು ಇದು ರೆಕಾರ್ಡ್ ಮಾಡಿರುವಂಥ ವಿಡಿಯೋ ಇಲ್ಲಿ ನೋಡ್ಬೋದು. ಸೊ ಈಗ ಈ ಬಂದಿರೋ ವಿಡಿಯೋನ ಮೊದಲು ನಾವು ಕ್ರಾಪ್ ಮಾಡಬೇಕು ಸ್ನೇಹಿತರೆ. ಕ್ರಾಪ್ ಮಾಡಬೇಕಂದ್ರೆ ಇಲ್ಲಿ ಕೆಳಗಡೆ ನೋಡಿ ಆಪ್ಷನ್ಸ್ ಇದೆ, ಇದರಲ್ಲಿ ಕ್ರಾಪ್ ಅಂತ ಇಲ್ಲಿದೆ. ಈ ಕ್ರಾಪನ್ನು ಕ್ಲಿಕ್ ಮಾಡಿ. ಕ್ರಾಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒರಿಜಿನಲ್ ಅಂತ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ಫ್ರೀ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಫ್ರೀ ಮೇಲೆ ಕ್ಲಿಕ್ ಮಾಡಿ ಅನ್ವಾಂಟೆಡ್ ಪಾರ್ಟ್ ಏನಿದೆ ಇದರಲ್ಲಿ ಅದನ್ನು ಕಟ್ ಮಾಡ್ಕೋಬೇಕು. ಈ ರೀತಿ ಎಷ್ಟು ನಮಗೆ ಬೇಕಾಗಿದೆ ಅಷ್ಟೇ ಇಟ್ಕೊಂಡು ಈ ರೀತಿ ನಾವು ಕಟ್ ಮಾಡ್ಕೋಬೇಕು ಈ ರೀತಿ. ಓಕೆ, ನಾನು ಇಷ್ಟು ಕಟ್ ಮಾಡಿ ಓಕೆ ಮಾಡ್ತೀನಿ. ಇಲ್ಲಿ ರೈಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ರೈಟ್ ಆದಮೇಲೆ ಈಗ ಬ್ಯಾಕ್ಗ್ರೌಂಡಲ್ಲಿ ಏನು ಕಲರ್ ಇದೆ ಅದನ್ನು ರಿಮೂವ್ ಮಾಡಬೇಕು. ಬ್ಯಾಕ್ಗ್ರೌಂಡ್ ಕಲರ್ ರಿಮೂವ್ ಮಾಡಲಿಕ್ಕೆ ಅಂದರೆ ಇಲ್ಲಿ ಕೆಳಗಡೆ ಆಪ್ಷನ್ಸ್ನಲ್ಲಿ ಇಲ್ಲಿ ಕ್ರೋಮಾ ಅಂತ ಇರುತ್ತೆ. ಇಲ್ಲಿ ನೋಡಿ ಕ್ರೋಮಾ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ರೋಮಾ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಇಲ್ಲಿ ಪಾಯಿಂಟರ್ ಬಂದುಬಿಡುತ್ತೆ ಇದರ ಮೇಲೆ. ಓಕೆ, ಈ ಪಾಯಿಂಟರನ್ನು ಯಾವುದು ಬೇಡ್ ಆಗಿದೆ ಕಲರನ್ನು ಅದರ ಮೇಲೆ ಈ ಪಾಯಿಂಟರನ್ನು ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಹಿಂದುಗಡೆ ನಮ್ಮ ಕಲರ್ ಏನಿದೆ ಅದು ಹೋಗ್ತಾ ಇದೆ ನೋಡಿ, ಕ್ಲಿಯರ್ ಆಯಿತು. ಎಲ್ಲಿ ನೀವು ಮೂವ್ ಮಾಡ್ತೀರಾ ಆ ಕಲರ್ ರಿಮೂವ್ ಆಗುತ್ತೆ. ಸ್ವಲ್ಪ ಈ ರೀತಿ ನಮಗೆ ಬ್ಯಾಕ್ಗ್ರೌಂಡಲ್ಲಿ ಕಲರ್ ಬೇಕಾಗಿಲ್ಲ, ಅದನ್ನು ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಕೆಳಗಡೆ ಇಂಟೆನ್ಸಿಟಿ ಆ್ಯಂಡ್ ಸ್ಪಿಲ್ ಅಂತ ಇದೆ, ಸ್ಪಿಲ್ಲನ್ನು 0 ಮಾಡ್ತೀನಿ. ನಾನು ಸ್ಪಿಲ್ 0 ಮಾಡ್ತೀನಿ. ಆಮೇಲೆ ಯಾಕಂದರೆ ಸ್ಪಿಲ್ ನೋಡಿ, ಸ್ಪಿಲ್ ಹೇಗೆ ನಾವು ಅಡ್ಜಸ್ಟ್ ಮಾಡ್ತೀವಿ, ಕಲರ್ ನೋಡಿ ಇಮೇಜ್ನಲ್ಲಿ ಈ ರೀತಿ ಇಲ್ಲಿ ಇಮೇಜ್ನಲ್ಲಿ ಕಲರ್ ಚೇಂಜ್ ಆಗ್ತಾ ಇರುತ್ತೆ ನೋಡಿ ನೀವು. ಸೊ ಇಂಟೆನ್ಸಿಟಿ ಅಷ್ಟೇ 25% ಇಟ್ಟು ಆಮೇಲೆ ಸ್ಪಿಲ್ಲನ್ನು 0 ಮಾಡಿಬಿಡ್ತೀನಿ. ನಿಮ್ಮ ಪ್ರಕಾರ ನೀವು ಅಡ್ಜಸ್ಟ್ ಮಾಡಿಕೊಂಡು ಈಗ ರೈಟ್ ಮೇಲೆ ಕ್ಲಿಕ್ ಮಾಡಿ ಓಕೆ ಆಗುತ್ತೆ. ಇನ್ನು 4 ಸೈಡ್ ಒಂದು ಕ್ರಾಸ್ ಮಾರ್ಕ್ ಜೊತೆ 3 ಪಾಯಿಂಟ್ ಕಾಣ್ತಿದೆ, ಇದರ ಮೇಲೆ ಕ್ಲಿಕ್ ಮಾಡಿ ಯಾವುದಾದ್ರೂ ಒಂದು ಪಾಯಿಂಟ್ ಮೇಲೆ ಇದನ್ನು ದೊಡ್ಡ ಮಾಡ್ಕೊಳ್ಳಿ. ಈ ರೀತಿ ದೊಡ್ಡದು ಮಾಡ್ಕೊಳ್ಳಿ, ಅಡ್ಜಸ್ಟ್ ಮಾಡ್ಕೋಬೇಕು ಈ ರೀತಿ. ಓಕೆ, ಅಡ್ಜಸ್ಟ್ ಆದಮೇಲೆ ಎಲ್ಲಿ ನಮಗೆ ಈ ಫ್ರೇಮ್ ಬೇಕು ಅಲ್ಲಿ ಅಡ್ಜಸ್ಟ್ ಮಾಡಿ ಈ ರೀತಿ ಮೂವ್ ಮಾಡಿ ಇಟ್ಕೋಬೇಕು. ಓಕೆ, ನಾನು ಈ ರೀತಿ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ತೀನಿ. ಓಕೆ, ಅದಾದಮೇಲೆ ಸ್ನೇಹಿತರೆ ಇದರಲ್ಲಿ ಈಗ ಬೇಡವಾದಂಥ ಪಾರ್ಟ್ ಇದೆ, ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ವಿಡಿಯೋ ಅಲ್ಲಿ ನಾವು ಇದನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡೋಣ ವಿಡಿಯೋ. ಇಲ್ಲಿ ನಾನು ಒಂದು ಸ್ವಲ್ಪ ಈ ರೀತಿ ಲೆಫ್ಟ್ ಸೈಡ್ ಡ್ರ್ಯಾಗ್ ಮಾಡ್ತೀನಿ, ಈ ರೀತಿ ಮಾಡ್ಬೋದು. ಸೊ ವಿಡಿಯೋ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ನಾವು ಒಂದು ಸ್ವಲ್ಪ ಅಲ್ಲಿವರೆಗೂ ಇದನ್ನು ಇಲ್ಲಿ ಸ್ಟಾರ್ಟ್ ಆಗ್ತಿದೆ ಇಲ್ಲಿ ನೋಡಿ. ಸೊ ನಾನೇನು ಮಾಡ್ತೀನಿ, ಇಷ್ಟು ಈ ವಿಡಿಯೋ ಮೇಲೆ ಟಚ್ ಮಾಡಿ, ಇಲ್ಲಿ ಟಚ್ ಮಾಡಿ ಇದನ್ನು ಸ್ಪ್ಲಿಟ್ ಮಾಡ್ತೀನಿ. ಸ್ಪ್ಲಿಟ್ ಮಾಡಲಿಕ್ಕೆ ಅಂತ ಸ್ಕ್ವೀಸರ್ ಇದೆ, ಇಲ್ಲಿ ಸ್ಪ್ಲಿಟ್ ಆಪ್ಷನ್ ಇದೆ ನೋಡಿ, 1 2 3 4ನೇ ಆಪ್ಷನ್ ಇದೆ, ಇದರ ಮೇಲೆ ಟಚ್ ಮಾಡಿ. ಅದಾದಮೇಲೆ ಇದು 2 ಪಾರ್ಟ್ನಲ್ಲಿ ಕಟ್ ಆಗಿಬಿಡುತ್ತೆ. ಸೊ ಫಸ್ಟ್ ಪಾರ್ಟನ್ನು ನಾವು ಇಲ್ಲಿ ಡಿಲೀಟ್ ಮಾಡಿಬಿಡೋಣ ಇಷ್ಟು. ಆಮೇಲೆ ಈ ಪಾರ್ಟ್ನಲ್ಲಿಯೂ ಒಂದು ಸ್ವಲ್ಪ ಸ್ಪ್ಲಿಟ್ ಮಾಡಿ ಈ ಪಾರ್ಟನ್ನು ಕೂಡ ನಾವು ಡಿಲೀಟ್ ಮಾಡಿಬಿಡೋಣ. ಸೊ ಫಸ್ಟ್ನಿಂದ ಇದು ಸ್ಟಾರ್ಟ್ ಆಗಿಬಿಡುತ್ತೆ. ಓಕೆ, ಈ ರೀತಿ ನೋಡಿ. ನಮಸ್ಕಾರ ಸ್ನೇಹಿತರೆ. ಓಕೆ, ಇಲ್ಲಿ ಸ್ಟಾರ್ಟ್ ಆಯಿತು. ನಾನೀಗ ಈ ಪಾರ್ಟ್ನಲ್ಲಿ ಒಂದು ಮೋಷನ್ ಎಫೆಕ್ಟ್ ಹಾಕ್ತೀನಿ ಸ್ನೇಹಿತರೆ. ಮೋಷನ್ ಎಫೆಕ್ಟ್ ಹಾಕಬೇಕು ಅಂದರೆ ಇದ್ರ ಮೇಲೆ ಟಚ್ ಮಾಡ್ತೀನಿ. ಒಂದು ಮೋಷನ್ ಅಂತ ಇಲ್ಲಿ ಇದೆ ನೋಡಿ, ಮೋಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮೋಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ 1 2 3 4th ಆಪ್ಷನ್ ಇದೆ. 4th ಆಪ್ಷನ್ನಲ್ಲಿ ನಾನು ಈ ರೀತಿ ಒಂದು ಮೋಷನ್ ಸ್ಲೈಡನ್ನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನಾನು 6 ಸೆಕೆಂಡನ್ನು 6ರಿಂದ 8 ಸೆಕೆಂಡ್ ಅಡ್ಜಸ್ಟ್ ಮಾಡ್ತೀನಿ ಈ ರೀತಿ. ಸೊ ಓಕೆ, ಈ ರೀತಿ ಬರುತ್ತೆ. ಓಕೆ ಮಾಡ್ತೀನಿ. ಇಲ್ಲಿ ನೋಡಿ ಈ ರೀತಿ. ನಮಸ್ಕಾರ ಸ್ನೇಹಿತರೆ, ಯೂಟ್ಯೂಬ್ಗೆ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಯಾವ ಅಪ್ಲಿಕೇಶನ್ ಬೆಸ್ಟ್ ಅಂತ ನನಗೆ ಕೇಳಿದರೆ, ಸೊ ಇಲ್ಲಿ ನಾನು ಆ ಅಪ್ಲಿಕೇಶನ್ ಬಗ್ಗೆ ಹೇಳ್ತಾ ಇದ್ದೀನಿ. ಆ ಅಪ್ಲಿಕೇಶನ್ ಹೆಸರನ್ನು ಕೂಡ ಇಲ್ಲಿ ತೋಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಅದು VN ವಿಡಿಯೋ. ಸೊ VN ವಿಡಿಯೋ ಎಡಿಟರ್ ಅಂತ ಹೇಳ್ತಿದ್ದೀನಿ. ಸೊ ಅದಕ್ಕೇನು ಮಾಡ್ತೀನಿ ನಾನು, VN ವಿಡಿಯೋ ಎಡಿಟರ್ ಆ್ಯಪ್ ಲೋಗೋ ನಾನು ಇಲ್ಲಿ ತೋರಿಸ್ಬೇಕು. ಸೊ ಅದಕ್ಕೇನು ಮಾಡ್ತೀನಿ ನಾನು, ಇಲ್ಲಿ ಈ ಪ್ಲಸ್ ಐಕನ್ ಮೇಲೆ ಇಮೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ, ವಿಡಿಯೋ ಫೋಟೋ ಮೇಲೆ ಕ್ಲಿಕ್ ಮಾಡ್ತೀನಿ. ಅಂದರೆ ನಾವು ಮಾತಾಡ್ತಿರೋ ಪ್ರಕಾರ ಆ ಇಮೇಜು ಕೂಡ ಶೋ ಆದರೆ ಇನ್ನೂ ಅಟ್ರಾಕ್ಟಿವ್ ಅನಿಸುತ್ತೆ. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಈ VN ಲೋಗೋನ ಇಲ್ಲಿ ತೊಗೊಂಡು ಬರ್ತೀನಿ. ಸೊ ಲೋಗೋ ತೊಗೊಂಡು ಬಂದು ಇದಕ್ಕೊಂದು ಸ್ವಲ್ಪ ಚಿಕ್ಕದು ಮಾಡಿಕೊಂಡು ಇದನ್ನು ಇಲ್ಲಿ ಡ್ರ್ಯಾಗ್ ಮಾಡ್ತೀನಿ ಈ ರೀತಿ. ಸೊ ಈ ರೀತಿ ಡ್ರ್ಯಾಗ್ ಮಾಡಿ ಈಗೇನು ಮಾಡ್ತೀನಿ, ಈ ಕೀ ಫ್ರೇಮ್ ಅಂತ ಇದೆ ನೋಡಿ, ಈ ಡ್ರ್ಯಾಗ್ ಮಾಡಿದ ಮೇಲೆ ಈ ಕೀ ಫ್ರೇಮ್ ಇದೆ ಅಲ್ಲ, ಈ ಕೀ ಫ್ರೇಮ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕೀ ಫ್ರೇಮ್ ಮೇಲೆ ಕ್ಲಿಕ್ ಮಾಡಿದರೆ ಕೀ ಫ್ರೇಮ್ ಆ್ಯಡ್ ಆಗುತ್ತೆ. ಕೀ ಫ್ರೇಮ್ ಹೇಗೆ ಕೆಲಸ ಮಾಡುತ್ತೆ ಅದು ಕೂಡ ನೋಡಿ. ಈಗ ಒಂದು ಸ್ವಲ್ಪ ನಾನು ಒಂದು 2 ಸೆಕೆಂಡ್ 3 ಸೆಕೆಂಡ್ ಈ ರೀತಿ ಡ್ರ್ಯಾಗ್ ಮಾಡ್ತೀನಿ ಟೈಮ್ ಲೈನ್. ಓಕೆ, ಮಾಡಿದ ಮೇಲೆ ಈ ಇಮೇಜ್ ಏನಿದೆ ನೋಡಿ, ಇಲ್ಲಿ ಕಾಣ್ತಿರೋ ಇಮೇಜು, ಈ ಇಮೇಜ್ಗೆ ಒಂದು ಸ್ವಲ್ಪ ಈ ಕಡೆ ಮೂವ್ ಮಾಡ್ತೀನಿ. ಇಲ್ಲಿ ನೋಡಿ ಈ ರೀತಿ. ಓಕೆ, ಈಗ ಏನಾಗುತ್ತೆ ನೋಡಿ, ಈ ಇಮೇಜ್ ನಾವು ಹೇಳಿದ್ರ ಪ್ರಕಾರ ಬಂದ್ಬಿಡುತ್ತೆ. ಇಲ್ಲಿ ನೋಡಿ
ನನಗೆ ಕೇಳಿದ್ರೆ ಅದು VN ವಿಡಿಯೋ ಎಡಿಟರ್ ಆ್ಯಪ್ ಅಂತ. ಸೊ ಈ ರೀತಿ ಬಂದ್ಬಿಡುತ್ತೆ. ಅದಾದಮೇಲೆ ಫೈನಲ್ನಲ್ಲಿ ನಾನೇನು ಮಾಡ್ತೀನಿ, ಇದನ್ನು ಯಾಕಂದರೆ ಇಲ್ಲಿ ಕಟ್ ಆದಮೇಲೆ ಇದರ ಮೇಲೆ ಕ್ಲಿಕ್ ಮಾಡಿ ಮೋಷನ್ನಲ್ಲಿ ಹೋಗಿ ಔಟ್ ಅನಿಮೇಷನ್ ಇದೆ, ಔಟ್ ಅನಿಮೇಷನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇದನ್ನು ಹೀಗೆ ಕೆಳಗಡೆ ಬರುವ ಹಾಗೆ ನೀವು ಯಾವ ರೀತಿ ಬೇಕು ಆ ರೀತಿ ಮಾಡ್ಕೋಬಹುದು. ನೋಡಿ ನಾನು ಈ ರೀತಿ ಸರ್ಚ್ ಮಾಡಿಕೊಂಡು ಇಲ್ಲಿ ನೋಡಿ, ಈಗ VN ವಿಡಿಯೋ ಎಡಿಟರ್ ಆ್ಯಪ್ ಅಂತ ನಾನು ಹೇಳ್ಬೋದು. ಎಷ್ಟು ಚೆನ್ನಾಗಿದೆ, ಓಕೆನಾ. ಇದಾದ್ಮೇಲೆ ಸ್ವಲ್ಪ ಕಂಟಿನ್ಯೂ ಮಾಡ್ತೀನಿ. ಯೂಟ್ಯೂಬ್ ಅಲ್ಲೇ ಕೆಲಸ ಮಾಡು, ಯೂಟ್ಯೂಬ್ ಅಂತ ನಾನು ಹೆಸರು ತೊಗೊಂಡಿದ್ದೀನಿ, ಯೂಟ್ಯೂಬ್ ಅಂತ ಹೇಳ್ತಿದ್ದೀನಿ. ಸೊ ಈ ಯೂಟ್ಯೂಬ್ಗೆ ಇಲ್ಲಿ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಯೂಟ್ಯೂಬ್ ಲೋಗೋನ ತೊಗೊಂಡು ಬರ್ತೀನಿ. ಸೊ ನನ್ನ ಹತ್ರ ಫೋಟೋಸ್ನಲ್ಲಿ ಇಲ್ಲಿ ಆ ಲೋಗೋ ಕೂಡ ಇದೆ, ನಾನು ಅದನ್ನು ತೊಗೊಂಡು ಬರ್ತೀನಿ. ಇಲ್ಲಿ ಯೂಟ್ಯೂಬ್ ಲೋಗೋ ಇದೆ ನನ್ನ ಹತ್ರ, ಇಲ್ಲಿ ಯೂಟ್ಯೂಬ್ ಲೋಗೋ ಇಲ್ಲಿ ತಂದು ಹಾಕ್ತೀನಿ. ಸೊ ಇದಕ್ಕೆ ಒಂದು ಸ್ವಲ್ಪ ಚಿಕ್ಕದು ಮಾಡಿಕೊಂಡು ಈ ರೀತಿ ಇಲ್ಲಿ ಡ್ರ್ಯಾಗ್ ಮಾಡಿ ಇಲ್ಲಿ ಇಟ್ಬಿಡ್ತೀನಿ, ಓಕೆನಾ. ಸೊ ಇದಕ್ಕೆ ಮೋಷನ್ ಕೊಡ್ತೀನಿ, ಮತ್ತು ಇಲ್ಲಿ ಮೋಷನ್ ಮೇಲೆ ಕ್ಲಿಕ್ ಮಾಡಿ ಏನು ಮಾಡ್ತೀನಿ, ನಾನು ಯೂಟ್ಯೂಬಿಂದ ಮೇಲ್ಗಡೆ ಬರುವಾಗೆ ಮಾಡ್ಕೊಡ್ತೀನಿ. ಮಾಡಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಯಾಕಂದ್ರೆ ಯೂಟ್ಯೂಬ್ ಅಲ್ಲೇ ಕೆಲಸ ಮಾಡು ಆಲ್ಮೋಸ್ಟ್ ಕ್ರಿಯೇಟರ್. ಈಗ ಕೊನೆಯಲ್ಲಿ ಏನು ಮಾಡ್ತೀನಿ, ಮತ್ತೆ ಮೋಷನ್ ಹಾಕಿ ಅನಿಮೇಷನ್ ಮೇಲೆ ಕ್ಲಿಕ್ ಮಾಡಿ ಔಟ್ ಅನಿಮೇಷನ್ ಅಲ್ಲಿ ಇದನ್ನ ಈ ರೀತಿ ಔಟ್ ಅನಿಮೇಷನ್ ಕೊಟ್ಬಿಡ್ತೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಈಗ ಯಾಕಂದ್ರೆ ಯೂಟ್ಯೂಬ್ ಅಲ್ಲೇ ಕೆಲಸ ಮಾಡು ಆಲ್ಮೋಸ್ಟ್ ಕ್ರಿಯೇಟರ್ ಈ VN ವಿಡಿಯೋ ಎಡಿಟರ್ ಆ್ಯಪ್ ಬಳಸಿನೇ ಅವ್ರು ವಿಡಿಯೋ ಎಡಿಟ್ ಮಾಡ್ತಾರೆ. ಸೊ ನಾನು ಕೂಡ ಹೆಚ್ಚಾಗಿ ಇದೇ ಆ್ಯಪ್ ಬಳಕೆ ಮಾಡೋದು ಸ್ನೇಹಿತರೆ. ಇದೊಂದು ಕಂಪ್ಲೀಟ್ ಫ್ರೀ ಆ್ಯಪ್. ಇಲ್ಲಿ ಕಂಪ್ಲೀಟ್ ಫ್ರೀ ಆ್ಯಪ್ ಅಂತ ಬಂದಿದೆ. ಸೊ ಇಲ್ಲಿ ನಾನೇನು ಮಾಡ್ತೀನಿ, ಇಲ್ಲೊಂದು ಇಫೆಕ್ಟ್ ಹಾಕ್ತೀನಿ. ಈ ಟಿ ಅಂತ ಇದೆ ನೋಡಿ, ಟಿ ಮೇಲೆ ಕ್ಲಿಕ್ ಮಾಡ್ತೀನಿ. ಟಿ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಒಂದು ಫ್ರೀ ಅನ್ನೋದು ಇಲ್ಲಿ ಬೂಮ್ ಅಂತ ಇದೆ ನೋಡಿ, ಈ ಬೂಮ್ ಮೇಲೆ ಕ್ಲಿಕ್ ಮಾಡ್ತೀನಿ. ಬೂಮ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಡಿಟ್ ಅಂತ ಇದೆ, ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಏನು ಮಾಡ್ತೀನಿ, ಬೂಮ್ ಅನ್ನೋ ಜಾಗನಲ್ಲಿ ನಾನು ಫ್ರೀ ಅಂತ ಬರಿತೀನಿ. ಇದು ಫ್ರೀ ಅಂತ, ಓಕೆ. ಇದಿಷ್ಟು ಮಾಡ್ತೀನಿ. ಇದನ್ನು ಒಂದು ಸ್ವಲ್ಪ ಈ ರೀತಿ ಡ್ರ್ಯಾಗ್ ಮಾಡಿಕೊಂಡು ಚಿಕ್ಕದು ಮಾಡಿಕೊಂಡು ಇಲ್ಲಿ ಅಡ್ಜಸ್ಟ್ ಮಾಡಿ ಇದನ್ನು ಇಟ್ಬಿಡ್ತೀನಿ. ಸೊ ಈ ರೀತಿ ನಾವು ಅಡ್ಜಸ್ಟ್ ಮಾಡಿ ಇಡೋಣ. ಸೊ ನೋಡಿ, ಇದೊಂದು ಕಂಪ್ಲೀಟ್ ಫ್ರೀ ಆ್ಯಪ್ ಇದೆ, ಏನು ಕೂಡ ದುಡ್ಡು ಕೊಡದೆ ಎಲ್ಲ ಪ್ರೀಮಿಯಂ ಫೀಚರ್ಗಳನ್ನ ಫ್ರೀ ಆಗಿ ನಾವು ಇಲ್ಲಿ ಬಳಸಬಹುದು. ಇದು ಯೂಸ್ ಮಾಡಿ ವಿಡಿಯೋ ಎಡಿಟ್ ಮಾಡಿದರೆ ಯಾವುದೇ ರೀತಿಯಿಂದ ವಾಟರ್ ಮಾರ್ಕ್ ಅದರಲ್ಲಿ ಬರಲ್ಲ. ಹಾಗೆ ಇದು ಇಲ್ಲಿ ವಾಟರ್ ಮಾರ್ಕ್ ಬರಲ್ಲ, ಯಾವುದೇ ರೀತಿಯಿಂದ ವಾಟರ್. ಇಲ್ಲಿ ನಾನೊಂದು ಇಫೆಕ್ಟ್ ಹಾಕ್ತೀನಿ, ಮತ್ತೆ ನೋ ವಾಟರ್ ಮಾರ್ಕ್ ಅಂತ. ಸೊ ಈ ರೀತಿ ನೀವು ಒಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣೋ ರೀತಿ ಎಡಿಟ್ ಮಾಡಿ ನೋ ವಾಟರ್ ಮಾರ್ಕ್ ಅಂತ ಹಾಕ್ತೀನಿ. ಇದರಿಂದ ಜನ ಅಟ್ರಾಕ್ಷನ್ ಬರುತ್ತೆ ಸ್ನೇಹಿತರೆ, ತುಂಬ ಹೊತ್ತು ವಿಡಿಯೋ ನೋಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಸೊ ಹಾಗಾಗಿ ಇದೆಲ್ಲ ನೀವು ಒಂದು ಸ್ವಲ್ಪ ಮಾಡ್ತಾ ಇರಬೇಕು, ಓಕೆ. ಈ ರೀತಿ ನೋಡಿ ಮಾಡಿದರೆ ಯಾವುದೇ ರೀತಿಯಿಂದ ವಾಟರ್ ಮಾರ್ಕ್ ಅದರಲ್ಲಿ ಬರಲ್ಲ. ಹಾಗೆ ಇದು ಯೂಸ್ ಮಾಡೋಕ್ಕೂ ಕೂಡ ಈಸಿ ಆಗಿದೆ, ಸರಳವಾಗಿದೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಈ VN ವಿಡಿಯೋ ಎಡಿಟರ್ ಆ್ಯಪ್ ಬಗ್ಗೆ ಇಲ್ಲಿ ಮತ್ತೆ VN ವಿಡಿಯೋ ಎಡಿಟರ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಈ VN ವಿಡಿಯೋ ಎಡಿಟರ್ ಅಂತ ಮತ್ತೆ ಹೇಳಿದ್ದೀನಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ನಾನೇನು ಮಾಡ್ತೀನಿ, ಮತ್ತೆ VN ಅನ್ನು ಇಲ್ಲಿ ತೊಗೊಂಡು ಬರ್ತೀನಿ. ಇಲ್ಲಿ ಮೋಷನ್ನಲ್ಲಿ ಮೋಷನ್ VN ವಿಡಿಯೋ, ಸೊ ಮೋಷನ್ ಹಾಕಿ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಬಿಡ್ತೀನಿ. ಸ್ವಲ್ಪ VN ವಿಡಿಯೋ ಎಡಿಟರ್ ಆ್ಯಪ್ ಬಗ್ಗೆ ತಿಳಿಸಿಕೊಡ್ತಿದ್ದೀನಿ. ಸೊ ಔಟ್ ಅನಿಮೇಷನ್ ಕೂಡ ನಾನು ಹಾಕ್ತೀನಿ. ಔಟ್ VN ವಿಡಿಯೋ ಇಲ್ಲಿ ಔಟ್ ಅನಿಮೇಷನ್ ಮೇಲೆ ಕ್ಲಿಕ್ ಮಾಡಿ ತಿಳಿಸಿಕೊಡ್ತೀನಿ. ಈ ರೀತಿ ಒಂದು ಔಟ್ ಅನಿಮೇಷನ್ ಹಾಕ್ತೀನಿ, ತಿಳಿಸಿಕೊಡ್ತಿದ್ದೀನಿ. ಇದರಲ್ಲಿ ಏನೇನು ಫೀಚರ್ ಇವೆ ಅವುಗಳನ್ನ ಬಳಸಿ ಒಂದು ಒಳ್ಳೆ ವಿಡಿಯೋ ಎಡಿಟ್ ಮಾಡೋದು ಹೇಗೆ, ಒಂದೊಂದು ಸ್ಟೆಪ್ ನಾನು ಈ ವಿಡಿಯೋದಲ್ಲಿ ಮುಂದೆ ನಿಮಗೆ ತೋರಿಸ್ತೇನೆ. ಬಟ್ ಇದರಲ್ಲಿ ನೋಡಿ ಸ್ನೇಹಿತರೆ, ನಿಮ್ಗೆ ಏನಾದರೂ ಪಾರ್ಟ್ ಸೇರಿಸಬೇಕಾಗಿದೆ ಅಂದರೆ ಏನು ಮಾಡಬೇಕು, ಇಲ್ಲಿ ಕ್ಲಿಕ್ ಮಾಡಿ ಇದರಲ್ಲಿ ಮತ್ತೆ ಇನ್ನೊಂದು ಏನಾದರೂ ವಿಡಿಯೋ ಸೇರಿಸಬೇಕಾಗಿದೆ ಅಂದರೆ ಸ್ಪ್ಲಿಟ್ ಮಾಡಬೇಕು. ಸ್ಪ್ಲಿಟ್ ಮಾಡಿ ಇದನ್ನು ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ಇಲ್ಲಿ ಡೂಪ್ಲಿಕೇಟ್ ಮಾಡ್ಕೊಳ್ಳಿ, ಡೂಪ್ಲಿಕೇಟ್ ಆಗುತ್ತೆ. ಈ ಪಾರ್ಟ್ ಏನು ಡೂಪ್ಲಿಕೇಟ್ ಆಗಿದೆ ಈ ಪಾರ್ಟನ್ನು ನಾವು ರೀಪ್ಲೇಸ್ ಮಾಡ್ಕೋಬೇಕು. ಫಸ್ಟ್ ರೀಪ್ಲೇಸ್ ಮಾಡ್ಕೊಳ್ಳೋಣ. ಇಲ್ಲಿ ಏನಾದರೂ ನಿಮ್ಗೆ ಬೇಕಾಗಿದೆ ಅಂದರೆ ಇಲ್ಲಿ ಒಂದು ಇಮೇಜ್ ಹಾಕ್ತೀನಿ, ನಾನು ಜಸ್ಟ್ ಇಮೇಜ್ ಹಾಕ್ತೀನಿ. ಈ ರೀತಿ ಒಂದು ಇಮೇಜ್ ಹಾಕ್ತೀನಿ. ಈ ಪಾರ್ಟ್ ಏನಿದೆ ಇದನ್ನು ಒಂದು ಸ್ವಲ್ಪ ಇದನ್ನು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು ಈ ರೀತಿ.
ನಿಮಗೆ ಇಲ್ಲಿ ಇದರಲ್ಲಿ ಏನೇನು ಫೀಚರ್ ಇವೆ ಅವುಗಳನ್ನ ಬಳಸಿ ಒಂದು ಒಳ್ಳೆ ವಿಡಿಯೋ ಎಡಿಟ್ ಮಾಡೋದು ಹೇಗೆ ಒಂದೊಂದು ಸ್ಟೆಪ್ ನಾನು ಒಂದು ಸ್ವಲ್ಪ ದೊಡ್ಡ ಮಾಡಿಕೊಂಡು ಎಷ್ಟು ಪಾರ್ಟ್ ನಿಮ್ಗೆ ಬೇಕಾಗಿದೆ ಅಷ್ಟೇ ನೀವು ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಿ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಈ ರೀತಿ. ಸೊ ನಮಗೆ ಎಷ್ಟು ಬೇಕಾಗಿತ್ತು ಅಷ್ಟು ಅಡ್ಜಸ್ಟ್ ಮಾಡಿಕೊಂಡು ಇದನ್ನು ಮತ್ತೆ ನಾವು ಅಡ್ಜಸ್ಟ್ ಇಲ್ಲಿ ಮಾಡ್ಕೋಬೇಕು ಸ್ನೇಹಿತರೆ. ಇದರ ಮೇಲೆ ಟಚ್ ಮಾಡಿ ಇಲ್ಲಿ ನಮಗೆ ಪಾರ್ಟ್ ಸೆಟ್ ಮಾಡಬೇಕು, ಈ ರೀತಿ ಮಾಡ್ಕೋಬೇಕು. ಇದ್ರ ಮಧ್ಯೆ ಏನಾದರೂ ನಿಮಗೆ ಟ್ರಾನ್ಸಾಕ್ಷನ್ ಹಾಕಬೇಕು ಅಂದರೆ ಇಲ್ಲಿ ಹಾಕ್ಬೋದು. ಈ ರೀತಿ ಇಲ್ಲಿ ನೋಡಿ ಈ ವಿಡಿಯೋದಲ್ಲಿ ಮುಂದೆ ನಿಮಗೆ ಮಾಡಿ. ಸೊ ಈ ರೀತಿ ಎಲ್ಲ ನಾವು ಟ್ರಾನ್ಸಾಕ್ಷನ್ ಎಫೆಕ್ಟ್ ಇದಾದಮೇಲೆ ಇಲ್ಲಿ ಬೇಡ ಅಂದರೆ ಮೋಷನ್ ಹಾಕಿ ಔಟ್ ಅನಿಮೇಷನ್ ಕೊಡ್ಬೋದು. ಇದಿಷ್ಟು ಆದ್ಮೇಲೆ ಮುಂದೆ ನಿಮಗೆ ಮಾಡಿ ನಿಮಗೆ ತೋರಿಸ್ಬಿಡುತ್ತೆ. ಇದನ್ನ ನಾವು ಮತ್ತೆ ಈ ಮೋಷನ್ ನಲ್ಲಿ ಇಲ್ಲಿ ನಾವು ಈ ರೀತಿ ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ತುಂಬಾ ಚೆನ್ನಾಗಿ ತುಂಬಾ ಎಫೆಕ್ಟ್ಸ್ ಎಲ್ಲ ಇದೆ. ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ವಿಡಿಯೋನ ಎಡಿಟ್ ಮಾಡ್ಬೋದು. ಸೊ ಇದು ಸಿಂಪಲ್ ಆಗಿ ಒಂದು ವಿಡಿಯೋ ಎಡಿಟ್ ಮಾಡಿ ತೋರಿಸಿದ್ದೀನಿ. ಇದಕ್ಕಿಂತ ಜಾಸ್ತಿ ಏನಾದರೂ ಇದರಲ್ಲಿ ಫ್ಯೂಚರ್ಸ್ ಎಲ್ಲ ತಿಳ್ಕೊಂಡು ಒಂದು ಒಳ್ಳೆಯದು ವ್ಲಾಗ್ ಶೂಟ್ ಮಾಡಿ ಎಡಿಟ್ ಮಾಡೋದು ಹೇಗೆ ಅಂತ ನೋಡಬೇಕು ಅಂದರೆ ಹೇಳಿ, ಅದರ ಮೇಲೆ ಒಂದು ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.